ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕ ಸ್ನೇಹಿ ಕಾರ್ಯಕ್ರಮಗಳನ್ನು ಕೈಗೊಂಡು ಅನೇಕ ಸುಧಾರಣೆಗಳನ್ನು ತರಲಾಗಿದೆ ಅಂತ ಹೇಳಿ ಧಾರವಾಡದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಧಾರವಾಡ ಜಿಲ್ಲಾ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ಅವರು, ಮೃತರ ಕುಟುಂಬಗಳ ಆಸ್ತಿಯನ್ನ ವಾರಸುದಾರರ ಹೆಸರಿಗೆ ವರ್ಗಾಯಿಸುವಂಥ ಪೌತಿ ಖಾತೆ ಮಾಡುವಂತಹ ಕಾರ್ಯ ಉತ್ತಮವಾಗಿ ನಡೆದಿದ್ದು, ಧಾರವಾಡ ಜಿಲ್ಲೆಯಲ್ಲಿ 58,212 ಪೌತಿ ಖಾತೆಗಳ ಪೈಕಿ 36,046 ಪ್ರಕರಣಗಳು ಮುಕ್ತಾಯವಾಗಿದೆ. ಇನ್ನು ಬಾಕಿ ಇರುವಂತಹ 4,896 ಪ್ರಕರಣಗಳನ್ನು ಮಾರ್ಚ್ ಅಂತ್ಯದ ಒಳಗೆ ಮುಕ್ತಾಯಗೊಳಿಸುವಂತೆ ಅಧಿಕಾರಿಗಳಿಗೆ ಸಚಿವರಾದ ಕೃಷ್ಣ ಬೈರೇಗೌಡ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಮುಂದೆ ಆಗಬೇಕಾಗಿರತಕ್ಕಂತಹ ಕೆಲಸ ಕಾರ್ಯಗಳ ಪರಿಶೀಲನೆಯನ್ನ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಆದ್ಯತೆ ಕಂದಾಯ ಇಲಾಖೆಯಲ್ಲಿ ಕಾಲದಿಂದ ಕಾಲಕ್ಕೆ ಈ ಹಿಂದೆ ಆಗ್ಬೇಕಾದಂತ ಕೆಲಸಗಳು ಸಂಪೂರ್ಣವಾಗಿ ಆಗಿಲ್ಲ. ಅರ್ಧದಷ್ಟು ಮಾಡಿ ಅದನ್ನ ಅರ್ಧಕ್ಕೆ ಬಿಟ್ಟಿದ್ರಿಂದ ಸಮಸ್ಯೆಗಳು ಕಾಲ ಕಳೆದಾಗೆ ಜಟಿಲವಾಗಿ 1ಕ್ಕೆ 2ರಷ್ಟು ಬೆಳೆದು ಇವತ್ತು ಜನಗಳನ್ನ ಕಾಡುವಂತ ಮಟ್ಟಕ್ಕೆ ಬಂದಿದೆ. ಯಾರು ಮಾತಾಡಬೇಡಿ. ಜನ ಬಾಕಿ ಉಳಿದಿರತಕ್ಕಂತ ಕೆಲಸ ಕಾರ್ಯಗಳಿಗೆ ನಮ್ಮ ಕಚೇರಿಗಳಿಗೆ ನಿರಂತರವಾಗಿ ಸುತ್ತುವುದನ್ನ ನಾವು ನೋಡಿದ್ದೇವೆ. ಮತ್ತು ಸಮಯಕ್ಕೆ ಸರಿಯಾಗಿ ಆ ಸಮಸ್ಯೆ ಆಗ್ಲಿಲ್ಲ ಅಂದ್ರೆ ಕಾಲ ಕಳೆದಂಗೆ ಆ ಸಮಸ್ಯೆನೂ ಕೂಡ ಇನ್ನಷ್ಟು ಸಂಕೀರ್ಣ ಆಗುತ್ತೆ, ದ್ವಿಗುಣ ಆಗುತ್ತೆ. ಬರ್ತಾ ಬರ್ತಾ ಅದನ್ನ ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ, ಆ ತರ ಸಂಕೀರ್ಣ ಆಗ್ಬಿಡುತ್ತೆ. ಹಾಗಾಗಿ ನಾವು ಈ ಹಳೇದೆಲ್ಲ ಏನೇನು ಈ ತರ ಯಾವ್ಯಾವ ವಿಷಯಕ್ಕೆ ಜನ ನಮ್ಮ ಕಚೇರಿಗಳಿಗೆ ಅಲಿತಾ ಇದ್ದಾರೆ, ಮಧ್ಯವರ್ತಿಗಳಿಗೆ ಮಾರು ಹೋಗ್ತಾ ಇದ್ದಾರೆ, ಅಂತವುಗಳನ್ನ ಗುರುತಿಸಿ ಪರಿಹಾರ ಮಾಡುವಂತ ಪ್ರಯತ್ನವನ್ನ ಮಾಡಿಕೊಂಡು ಬಂದಿದ್ದೇವೆ. ಉದಾಹರಣೆಗೆ ಹೇಳುವುದಾದ್ರೆ, ನಮ್ಮ ರೆವಿನ್ಯೂ ಕೋರ್ಟ್ ಇದೆ, ಕಂದಾಯ ನ್ಯಾಯಾಲಯಗಳು ತಹಶೀಲ್ದಾರ್ ಹಂತದಲ್ಲಿ, ಎಸಿ ಹಂತದಲ್ಲಿ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಅವಧಿ ಮೀರಿ ಬಾಕಿ ಇದ್ದಂತ ಪ್ರಕರಣಗಳು 10,774 ಇತ್ತು. ಅವುಗಳನ್ನೆಲ್ಲ ವಿಲೆ ಮಾಡುವಂತ ಕಾರ್ಯಕ್ರಮ ಕಳೆದ 2 ವರ್ಷದಿಂದ ಮಾಡಿದ ಪ್ರಯುಕ್ತ 10,774 ಇದ್ದಂತಹ ಅವಧಿ ಮೀರಿದಂತಹ ಬಾಕಿ ಪ್ರಕರಣ ಇವತ್ತು 488ಕ್ಕೆ ಇಳಿಸಿದ್ದೇವೆ. ಅದೇ ರೀತಿ ಎಸಿ ಕೋರ್ಟ್ ನಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ ಇತ್ತು. 73,624 ಕೇಸು ಅವಧಿ ಮೀರಿ ಬಾಕಿ ಇದ್ದಂತಹ ಪ್ರಕರಣಗಳು ನಾನು ಜವಾಬ್ದಾರಿ ತಗೊಂಡಾಗ. ಈಗ ಆ ತರಹ 11,600 ಪ್ರಕರಣ ಬಾಕಿ ಉಳಿದಿದೆ. ಎಸಿ ಕೋರ್ಟ್ಗಳಲ್ಲಿ 6 ತಿಂಗಳೊಳಗೆ ಇತ್ಯರ್ಥ ಆಗ್ಬೇಕಾಗಿದ್ದಂತ ಪ್ರಕರಣಗಳು 2 ವರ್ಷ, 5 ವರ್ಷ, 8 ವರ್ಷ, 12 ವರ್ಷ ಆದ್ರೂ ಕೂಡ ಇತ್ಯರ್ಥ ಆಗದೆ ಬಾಕಿ ಇಟ್ಕೊಂಡು ಬಂದಿದ್ದಾರೆ. 5-10 ವರ್ಷದಿಂದ 5 ವರ್ಷಕ್ಕಿಂತ ಮೀರಿದಂತ ಪ್ರಕರಣಗಳೇ 32,757 32,757 ಎಸಿ ನ್ಯಾಯಾಲಯದಲ್ಲಿ ಇದ್ದಂತಹ 5 ವರ್ಷ ಮೀರಿದಂತ ಪ್ರಕರಣ ಇವತ್ತು ಅವುಗಳನ್ನು ಕೂಡ ವಿಲೆ ಮಾಡಿ ಒಂದು 3,300 ಬಾಕಿ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಈ ರೀತಿಯಾಗಿ ಹಳೇದನ್ನ ಎಲ್ಲವನ್ನು ಕೂಡ ಯಾವುದು ಬಾಕಿ ಇರಿಸ್ಕೊಂಡಿದ್ರು ಅವೆಲ್ಲವನ್ನ ಆನ್ಲೈನ್ ಸಿಸ್ಟಮ್ಗೆ ತಗೊಂಡು ಬಂದು ಆನ್ಲೈನ್ ಮುಖಾಂತರವಾಗಿ ಡೇ ಟು ಡೇ ಮಾನಿಟರ್ ಮಾಡೋದರ ಮುಖಾಂತರ ಇವತ್ತು ಅವುಗಳ ವಿಲೆ ಕೆಲಸವನ್ನ ಮಾಡ್ತಾ ಇದ್ದೇವೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.